ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಬೆಂಬಲಿಸಿ ರಾಜ್ಯ ವಕೀಲರ ಸಂಘ ನೆಲಮಂಗಲದಲ್ಲಿ ಪತ್ರಿಕಾಗೋಷ್ಠಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಮರದ ಕಾವು ಹೆಚ್ಚಾಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಈ ಬಾರಿ ರಕ್ಷಾರಾಮಯ್ಯ ಗೆಲ್ಲಿಸಲು ಪಣತೊಟ್ಟಿದ್ದಾರೆ. ಈಗಾಗಲೇ ಹಲವು ಸಂಘಗಳು ಕೂಡ ರಕ್ಷಾರಾಮಯ್ಯ ಗೆಲುವಿಗೆ ಸಾಥ್ ನೀಡಿದ್ದು, ಇಂದು ನೆಲಮಂಗಲದಲ್ಲಿ ಕರ್ನಾಟಕ ರಾಜ್ಯ ಬೋವಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾಹಿತಿಗಳಾದ ಚೌಡಯ್ಯ ಅವರ ನೇತೃತ್ವದಲ್ಲಿ ರಕ್ಷಾರಾಮಯ್ಯ ಗೆಲುವಿಗೆ ಶ್ರಮಿಸುವುದಾಗಿ ಪತ್ರಿಕಾಗೋಷ್ಠಿ ನಡೆಸಿ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಕೆಳ ಸಮುದಾಯದ ಬಗ್ಗೆ ಇಟ್ಟುಕೊಂಡಿರುವ ಕಾಳಜಿ ಹಾಗೂ ಅವರ ಅಭಿವೃದ್ಧಿಗಾಗಿ ನೀಡಿರುವ ಯೋಜನೆಗಳ ಬಗ್ಗೆ ಮಾತನಾಡಿ, ನಮ್ಮ ಸಮುದಾಯದ ಸಬಲೀಕರಣಕ್ಕಾಗಿ ಶ್ರಮಿಸಿರುವ ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಿಸುವುದೇ ನಮ್ಮ ಗುರಿ ಎಂದರು. ರೇಖೆಯಿಂದ ಬಹಳಷ್ಟು ಜನ ಮೇಲ್ ಬಂದಿದ್ರು. ಆದರೆ 16ರಿಂದ 24ರವರೆಗೆ ಬಡತನದ ರೇಖೆಯಿಂದ ಬಹಳಷ್ಟು ಜನ ಕೆಳಗಡೆ ಇಳಿದೋಯ್ತು. ಇದು ನಮ್ಮ ಯಾರ ಒಬ್ಬರ ಸರ್ವೆ ಅಲ್ಲ, ಇದು ಸಹ ವಿಶ್ವಸಂಸ್ಥೆಯೇ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಏಕೆ ಅಂತಂದರೆ ನೀವು ಬಹಳ ವಿದ್ಯಾವಂತ ವರ್ಗಕ್ಕೆ ಪತ್ರಕರ್ತರು ಅಂದರೆ ಕಣ್ಣು ತೆರೆಸ್ತಕ್ಕಂಥ ಒಂದು ದೊಡ್ಡ ವರ್ಗ ಇದು. ಯಾರೇ ಅಧಿಕಾರಿಗಳಿರಲಿ, ಯಾರೇ ರಾಜಕಾರಣಿಗಳಿರಲಿ, ಯಾರೇ ಮಂತ್ರಿಗಳಿರಲಿ, ಅಭಿವೃದ್ಧಿಯ ಒಂದು ಭಾಗದಲ್ಲಿ ನೀವು ಪತ್ರಕರ್ತರು ಮಿತ್ರರು ತೆರೆಸ್ತಕ್ಕಂಥದ್ದು. ನಾವು ತಪ್ಪು ಮಾಡಿದರೂ ನೀವು ಕಣ್ ತೆರೆಸ್ತಕ್ಕಂಥದ್ದು, ರಾಜಕಾರಣಿಗಳು ತಪ್ಪು ಮಾಡಿದರೂ ನೀವು ಕಣ್ ತೆರೆಸ್ತಕ್ಕಂಥದ್ದ ಒಂದು ವರ್ಗ. ಏನಾದರೂ 4 ಅಂಗಗಳಲ್ಲಿ ಬಹುಮುಖ್ಯವಾದ ಅಂಗ ಇವತ್ತು ಪತ್ರಕರ್ತರು. ಆದ್ದರಿಂದ ದಯಮಾಡಿ ಇಂಥ ವಿಚಾರಗಳ ಕಡೆ ಹೆಚ್ಚು ಗಮನ ಹರಿಸಿ ದೇಶದ ಅಭಿವೃದ್ಧಿಯ ಭಾಗವಾಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪತ್ರಿಕಾ ಪ್ರಕಟಣೆ ಮತ್ತು ಮಾಧ್ಯಮ ಪ್ರಕಟಣೆಯ ವಿಷಯವಾಗಿ ನನ್ನ ಒಂದೆರಡು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಉದ್ದೇಶ ಇಷ್ಟೇ, ಹಿಂದೆ ಇದ್ದ BJP ಸರ್ಕಾರ ನಮ್ಮ 101 ಪರಿಶಿಷ್ಟ ಜಾತಿಯನ್ನು ಅದನ್ನು ಒಡೆದು ವಿಭಾಗ ಮಾಡಿ ಅಲ್ಲಿ ವಿಭಾಗ ಮಾಡತಕ್ಕಂಥ ಕೆಲಸ ಮಾಡಿದೆ. ಆ ಕೆಲಸ ಏನು ಅಂತಂದರೆ, ನಮ್ಮ 101 ಜಾತಿ ಪರಿಶಿಷ್ಟ ಜಾತಿನವರು ಇದ್ದವರು ಅವರಿಗೆ ಒಳ ಮೀಸಲಾತಿ ಕೊಡೋದು, ಮತ್ತು ಜಾತಿ ಹೊಡೆದು ಇನ್ನೊಂದು ಜಾತಿಗೆ ಹಂಚೋದು, ಹಿಂಗೆ ಮಾಡ್ಕೊಂಡೋಗಿ ಜಾತಿಗೆ ಕಲಹ ಸೃಷ್ಟಿ ಮಾಡೋಂಥ ಒಂದು ವ್ಯವಸ್ಥೆ ರೂಪಿಸ್ಕೊಂಡಿತ್ತು. ಈ ಒಂದು ನಾವೆಲ್ಲ ಪರಿಶಿಷ್ಟ ಜಾತಿ ಪಂಗಡರು ನಾವು ಇವತ್ತೂ ನಾವು ಅಣ್ಣ ತಮ್ಮಂದಿರಾಗೆ ಮತ್ತು ಒಂದೇ ವಿಧದಲ್ಲಿ ಇದ್ದಂಥ ಈ ನಮ್ಮ ಪರಿಶಿಷ್ಟ ಜಾತಿಯವರು ಮತ್ತು ಪಂಗಡದವರು ಅಷ್ಟೇ. ಇದೇ ಒಂದು BJP ಸರ್ಕಾರ ಈ ನಮ್ಮ ದೇಶನ ವಿಭಾಗ ಮಾಡಿ ಜಾತಿಗೆ ಕಲರವ ಸೃಷ್ಟಿ ಮಾಡಿ ಈ ಒಂದು ಚುನಾವಣೆಯಲ್ಲಿ ಇದು ಬೆನಿಫಿಟ್ ಪಡಿಬೇಕು ಅಂತ ಮಾಡಿರ್ತಕ್ಕಂಥ ಪಕ್ಷ. ಇಂಥ ಪಕ್ಷದ ವರ್ತನೆಗಳನ್ನು ಕಂಡು ನಾವೆಲ್ಲ ಏನಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದೀವಿ ಅಂತ ತಮಗೆಲ್ಲ ಗೊತ್ತಿರ್ಬೋದು. ಮುಂಬರುವ 26ನೇ ತಾರೀಕು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಎಲೆಕ್ಷನ್ ಇದ್ದು, ನಾವು ಏನು ಕರ್ನಾಟಕ ರಾಜ್ಯ ಬೋವಿ ವಕೀಲರ ಸಂಘ ನೆಲಮಂಗಲ ಮತ್ತು ದೇವನಹಳ್ಳಿ, ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಬೋವಿಗಳ ಸಮಾಜ ಇದ್ದೀವೋ ನಾವೆಲ್ಲ ಒಗ್ಗಟ್ಟಾಗಿ ರಕ್ಷಾರಾಮಯ್ಯನ ಅವ್ರನ್ನ ಅಭ್ಯರ್ಥಿನ ಗೆಲುವಿಗಾಗಿ ಶ್ರಮಿಸಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡಿ. ಯಾಕಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಹಿಂದುಳಿದ ಅಂದರೆ SC ST ಪರವಾಗಿದೆ, ನಮ್ಗೆ ಸಪೋರ್ಟ್ ಮಾಡ್ಕೊಂಬಂದಿದೆ ಯಾವತ್ತಿಂದನೂ. ಇವತ್ತೇನು ಮನೆಗೆ ಅಕ್ಕಿಗಿರ್ಬೋದು, ರೇಷನ್ ಇರ್ಬೋದು, ಕೊಡ್ತಕ್ಕಂಥ 2,000 ರೂಪಾಯಿ ಕಾಸಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಮತ್ತು ಏನು ಲೇಡೀಸಿಗೆ ಕೊಡ್ತಿರೋ 2,000 ರೂಪಾಯಿ ಇರ್ಬೋದು, ಬಸ್ಸಿನ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ಸೇವೆಗಳಿಂದ ಇವತ್ತು ಬಡವರ ಬಗ್ಗರಿಗೆ ಅನುಕೂಲ ಆಗಿದೆ ಒಂದು. ಮತ್ತು ಇನ್ನು ನೆಲಮಂಗಲದಲ್ಲಿ N ಶ್ರೀನಿವಾಸಯ್ಯ ಬಂದರು, ಇಲ್ಲಿಂದ ಬಂದರು, ಇಲ್ಲಿ ಗೆದ್ದರು, ಸಂತೋಷ. ನಾನು ದಳದಲ್ಲಿ ಏನು ಕೆಲಸ ಮಾಡಿದ್ದೀನಿ ತಮಗೆ ಗೊತ್ತು. ನಾನು ಏಕಪ್ಪ ಇಲ್ಲಿ ವಾಪಸ್ ಬಂದೆ ಈ ಪಕ್ಷಕ್ಕೆ ಅಂತಂತಂದರೆ, N ಶ್ರೀನಿವಾಸಯ್ಯ ಗೆದ್ದು 9-10 ತಿಂಗಳಾಯಿತು. 10 ತಿಂಗಳಿಗೆ 1,000 ಕೋಟಿ ರೂಪಾಯಿ ಅಷ್ಟು ಅನ್ನುವಂತಂದವ್ರೆ. ಮತ್ತು ಯಾವುದೇ ರೀತಿ ಒಂದು ಭ್ರಷ್ಟ ಕೆಲಸ ಮಾಡಿಲ್ಲ. ಎಲ್ಲೆಲ್ಲ ಅಲ್ಲಿ ಟ್ರಾನ್ಸ್ಫರ್ ಕೇಳೋದು ಮತ್ತು ಅವ್ರಿಗೆ ತೊಂದರೆ ಕೊಡೋದು, ಏನೂ ಕೆಲಸ ಮಾಡ್ದಂಗೆ ರಾತ್ರಿಯೇ ಆಗಲೂ ಇಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಎಲ್ಲರೂ ಕೆಲಸ ಮಾಡ್ಕೊಂಡು 1,000 ಕೋಟಿ ರೂಪಾಯಿ ಈ ನೆಲಮಂಗಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಇವಾಗ ಏನು ಬೋವಿ ಸಮಾಜದವರೆಲ್ಲ ಏನು ಮಾಡಬೇಕು, ಇವಾಗ ಚೆನ್ನಾಗಿ ಕೆಲಸ ಮಾಡಿರೋರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ N ಶ್ರೀನಿವಾಸಯ್ಯ ಆ ವೈಂಗೆ ಬಲ ಬರಬೇಕು ಅಂದರೆ ಇವತ್ತು ರಕ್ಷಾರಾಮಯ್ಯ ಗೆಲ್ಸಿರೆ ಶ್ರೀನಿವಾಸಯ್ಯ ಒಂದು ಬಲ ಬಂದಂಗೆ ಆಗುತ್ತೆ.